tonight again. Even in another lifetime, find me there. And let's do tonight again. First we need problems, are evaporating. Maybe I'm just guessing, but I've got a feeling. Whoa, we could dance all night. Whoa, not the end of time. We could do tonight again. Even in another lifetime, find me there. And let's do tonight again. Repeat, rewind until daylight. Repeat, rewind and put your hands up. Oh, keep those hands up for tonight again. Even in another lifetime, find me there. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Vibo27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾಳೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ದೋಸೆಗೆ ನೆನೆಸ್ಕೊತಾ ಇದ್ದೀನಿ. ನಾನೊಂದು 5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇನ್ನು 1 ಗ್ಲಾಸ್ ಉದ್ದಿನಬೇಳೆ ಇರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಒಂದು 5-6 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬಂದ್ಬಿಟ್ಟು ಇನ್ನು ಅದರಲ್ಲಿ ಸ್ವಲ್ಪ ಮೆಂತೆ ಸೇರಿಸೋಣ ಅಂತ ಅಂದ್ಬಿಟ್ಟು ಮೆಂತೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಮೆಂತೆ ಸೇರಿಸೋದ್ರಿಂದ ನಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಸೇರಿಸ್ಬಿಟ್ಟು ಇನ್ನು ಕ್ಯಾಪ್ ಹಾಕಿಬಿಟ್ಟು ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟೆ. ಇನ್ನು ಹಾಗೆ ಸಂಜೆ ನಾವು ಮಿಲ್ಕ್ ಕಳಿಸ್ಕೊಡ್ತಿರಲ್ಲ, ಆವಾಗ ಸ್ವಲ್ಪ ಅನ್ನನ ಸೇರಿಸ್ಬಿಟ್ಟು ಕಲಿಸ್ಕೊಟ್ಟೆ. ಇನ್ನು ಆ ಥರ ಕಳಿಸೋದ್ರಿಂದ ನಮಗೆ ದೋಸೆ ಚೆನ್ನಾಗಿ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲೆ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಇನ್ನು ಎದ್ದಿದ್ದೀವಲ್ವ, ಇನ್ನು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ಹಾಲು ತೊಗೊಬಂದ್ವಿ. ಇನ್ನು ಕಾಫಿ ಪುಡಿ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಟೀ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಮ್ಗೆ ರೆಗ್ಯುಲರಾಗಿ ಕುಡಿಯೋ ಅಭ್ಯಾಸ ಏನೂ ಇಲ್ಲ. ಯಾವಾಗಾದರೂ ಈ ಥರ ಕುಡಿಬೇಕು ಅನಿಸಿದಾಗ ಮಾತ್ರ ಹಾಲು ತೊಗೊಬಂದು ಕುಡಿತೀವಿ. ಇನ್ನು ನನ್ನ ಹಸ್ಬೆಂಡ್ ಮನೆಯಲ್ಲಿ ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಇನ್ನು ಅವ್ರು ಗ್ರಾಸರೀಸ್ ಹಾಗೆ ಬರ್ಕೋತಾ ಇದ್ದರು. ನಾವು ಕಾಫಿ ಕುಡಿದ್ಬಿಟ್ಟು ನನ್ನ ಹಸ್ಬೆಂಡು ಇನ್ನು ಪೊಟ್ಯಾಟೊ ತರಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ. ದೋಸೆ ಮಾಡ್ಕೋತಾ ಇದ್ದೀವಲ್ವ, ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅವ್ರು ಅದಕ್ಕೆ ಪೊಟ್ಯಾಟೊ ಖಾಲಿ ಆಗಿದೆ ಅಂತಿದ್ದಕ್ಕೆ ತರ್ತೀವಿ ಅಂತ ಹೇಳಿಬಿಟ್ಟು ಅಪ್ಪ ಮಗ ಇಬ್ಬರು ಹೊರಟರು. ಇನ್ನು ನಾನು ಅವ್ರು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ನೀರನ್ನ ಹಾಕೋತಾ ಇದ್ದೀನಿ. ನನಗೇನು ಅಂದರೆ ಮುಂಚೆ ಆಚೆ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ಬಿಡೋಣ ಬಿಡು ಅಂತ ಅಂದ್ಬಿಟ್ಟು ಫಸ್ಟ್ ಒಳಗಡೆ ಕೆಲಸ ಮಾಡ್ಕೋತಿದ್ದೆ. ಬಟ್ ಹೀಗೇನು ಮಾಡ್ತೀನಿ ಅಂದರೆ ಫಸ್ಟ್ ಆಚೆ ಕೆಲಸನ ಮುಗಿಸ್ಕೊಬಿಡ್ತೀನಿ, ರಂಗೋಲಿ ಹಾಕೋದನ್ನೆಲ್ಲದನ್ನು. ಇವತ್ತು ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ ರಂಗೋಲಿ ಹಾಕೋದು ಎಲ್ಲ. ನಮ್ಮ ಹಳ್ಳಿ ಕಡೆ ಏನು ಅಂದರೆ ಬೆಳಿಗ್ಗೆನೇ ಎಲ್ಲ 5 ಗಂಟೆಗೆಲ್ಲ ರಂಗೋಲಿ ಹಾಕ್ಬಿಡ್ತಾರೆ. ಅವ್ರಿಗೆಲ್ಲ ಅಂದರೆ ನಿದ್ದೆನೇ ಬರೋಲ್ಲ. ನಾನು ಸ್ವಲ್ಪ ಲೇಸಿ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಇವತ್ತು ಹಾಕೋದು. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಬಂದ್ಬಿಟ್ಟು ಇನ್ನು ಒಳಗಡೆ ಬಂದು ಕಸ ಗುಡಿಸ್ಕೊತಾ ಇದ್ದೀನಿ. ಇನ್ನು ತಗೊಬಂದರು ನಮ್ಮ ನಿತ್ವಿ ಒಂದು ಸ್ವಲ್ಪ ದೊಡ್ಡ ಯುದ್ಧನೇ ಮಾಡೋ ಥರ ಕವರ್ನ ಇಳ್ಕೊಬಂದು ನನ್ನ ಕೈ ಕೊಟ್ಬಿಟ್ಟು ಇನ್ನು ಅವರಪ್ಪ ಎಲ್ಲಿ ಹೊಟ್ಟೋಗ್ತಾರೋ ಅಂತ ಅಂದ್ಬಿಟ್ಟು ಓಡಿ ಹೊಟ್ಟೋದ್ರು. ಇನ್ನು ನಾನು ಆಚೆ ಕೆಲಸ ಇನ್ನು ಕಸ ಗುಡಿಸೋದೆಲ್ಲ ಇದೆ ಅಲ್ವಾ, ಇನ್ನು ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತು ಕಡೆ ಸೊ ಇವು ಬೆಂದ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಟ್ಟು ಇನ್ನು ವಿಶಿಲ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟು ಆಚೆ ಹೋದೆ. ಇನ್ನು ಆಚೆ ನಂಗೆ ಸ್ವಲ್ಪ ಕೆಲಸ ಇದ್ರೆ ಅದನ್ನು ಮುಗಿಸ್ಕೊಬಂದು ಇನ್ನು ಅದನ್ನು ಓಪನ್ ಮಾಡಿ ನೋಡಿದೆ, ಸರಿಯಾಗಿ ಬೆಂದ್ಕೊಂಡಿತ್ತು. ಇನ್ನೊಂದು ಕಡೆ ದೋಸೆ ಹಿಟ್ಟು ಚೆನ್ನಾಗಿ ಹುಕ್ಕೊಂಡಿದೆ, ತುಂಬ ಚೆನ್ನಾಗೇ ಬಂದಿತ್ತು. ಇನ್ನು ಅದನ್ನು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ಗೆ ತೊಗೊಬಿಟ್ಟು ಇನ್ನು ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ಹಾಗೆ ಸ್ವಲ್ಪ ಅಡುಗೆ ಸೋಡಾ ಬರುತ್ತಲ್ವ ಅದನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ ನಿತ್ವಿಗೆ ಊಟ ಮಾಡಲಿಕ್ಕೆ. ಆ್ಯಕ್ಚುಲಿ ಅವ್ರು ಓಡಾಡ್ಕೊತಾನೆ ಇದ್ದಾರೆ ನನ್ನ ಹತ್ರನೇ, ಹಾಗಾಗಿ ಅವ್ರಿಗೆ ಫಸ್ಟ್ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ದೋಸೆನೇ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇನ್ನು ಅದನ್ನು ಬೇಕಾದರೆ ಸ್ವಲ್ಪ ಲೇಟ್ ಮಾಡಿಬಿಡ್ಬೋದು ಬಿಡು. ಇನ್ನು ಫಸ್ಟ್ ನಿತ್ವಿಗೆ 1-2 ದೋಸೆ ಹಾಕಿಬಿಟ್ರೆ ಅವ್ರು ತಿಂತಾ ಇರ್ತಾರೆ, ನಮಗೆ ಬೇಕಾದರೆ ಲೇಟ್ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ನಿತ್ವಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ಚಟ್ನಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಪುದೀನ, ಸ್ವಲ್ಪ ಬೆಳ್ಳುಳ್ಳಿ, ಇನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ಗೆ ಆಯಿಲ್ ಸೇರಿಸ್ಕೊಂಡು ಇನ್ನು ಇವನ್ನೆಲ್ಲ ಹಾಕೋಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತೀವಲ್ವ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಒಡೆದ್ಬಿಡುತ್ತೆ ಟಪ ಟಪ ಅಂತ ಅಂದ್ಬಿಟ್ಟು. ಇನ್ನು ಮೇಲೆ ಏನಾದರೂ ಬಂದು ಬಿದ್ದಿದೆ ಅಂದರೆ ಇನ್ನಷ್ಟೇ, ಹಾಗಾಗಿ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಇದಾಗ್ಬಿಡುತ್ತೆ. ಇನ್ನೊಂದು ಕಡೆ ಇನ್ನು ಪೊಟ್ಯಾಟೋನು ಚೆನ್ನಾಗಿ ಫ್ರೈ ಆಗಿ ಬೆಂದ್ಕೊಂಡಿತ್ತಲ್ವ, ಇನ್ನು ಅದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದ್ಕೊಂಡಿತ್ತು. ನಾನೊಂದು 5 ವಿಷಿಲ್ ಇಟ್ಟಿದ್ದೆ ಕುಕ್ಕರಲ್ಲಿ, ಬೇಗ ಹಾಕ್ಬಿಡಲಿ ಅಂತ ಅಂದ್ಬಿಟ್ಟು. ಒಂದು
5 ವಿಷಿಲ್ಗೆಲ್ಲ ಪರ್ಫೆಕ್ಟಾಗಿ ಬೆಂದ್ಕೊಂಡಿತ್ತು. ಇನ್ನು ನಾನು ಆಚೆ ಕಡೆ ಸಿಪ್ಪೆನೆಲ್ಲ ಕ್ಲೀನಾಗಿ ತೊಗೊಂಡ್ಬಿಟ್ಟು ಇನ್ನು ಒಂದು ಬೌಲ್ಗೆ ಹಾಕಿ ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಇನ್ನು ಚಟ್ನಿ ಒಂದು ಕಡೆ ಎಲ್ಲ ಹಾಕಿದ್ದೀನಲ್ಲ, ಚಟ್ನಿ ರೆಡಿ ಆಗಿದೆ, ದೋಸೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರೈ ಆಯಿತು. ಇನ್ನು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನಿಂಬೆ ಹಣ್ಣಷ್ಟು ಹುಣಸೆಕಾಯಿನ ಸೇರಿಸ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೊಬಿಡೋದೆ. ಇನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇನ್ನು ಆ್ಯಕ್ಚುಲಿ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ನನ್ನ ಹಸ್ಬೆಂಡ್ ಏನು ಅಡುಗೆ ಆಯ್ತಾ ಅಂತ ಕೇಳ್ತಾಯಿದ್ರು. ಇನ್ನು ಅವ್ರಿಗೂ ಬೇಗ ಕೊಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೋತಾ ಇದ್ದೀನಿ. ಯಾವತ್ತಾದರೂ ಆಚೆ ಕಡೆ ಕೆಲಸ ಏನಾದರೂ ಮಾಡ್ಕೊಂಡು ಲೇಟ್ ಆಗಿಬಿಟ್ಟಿದೆ ಅಂದರೆ ಆಚೆ ಕಸ ಗುಡಿಸ್ಕೊಳ್ಳೋದು, ಇಲ್ಲಾಂದರೆ ಏನಾದರೂ ಎತ್ತಿಟ್ಕೋತಾ ಇದ್ದೋಗ್ಬಿಟ್ಟಿದ್ದೀವಿ ಅಂದರೆ ಅಡುಗೆ ಲೇಟ್ ಆಗಿಬಿಡುತ್ತೆ. ಇನ್ನು ಇವತ್ತು ಹಾಗೆ ಲೇಟ್ ಆಗಿಬಿಡ್ತು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದಬ ಮಾಡ್ಕೋತಾ ಇದ್ದೀನಿ. ಚಟ್ನಿನೂ ಒಂದೊಂದು ಕಡೆ ರೆಡಿ ಆಯಿತು. ಇನ್ನು ನಾವು ಪೊಟ್ಯಾಟೋನ ಬಿಡಿಸ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ಇನ್ನು ಪಲ್ಯ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇನ್ನೊಂದು ಕಡೆ ದೋಸೆಗೂ ಇದು ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಿತ್ವಿಗೆ ದೋಸೆ ಹಾಕ್ಕೊಟ್ಬಿಟ್ಟೆ, ನಾನು ಹಾಕ್ಬಿಟ್ಟು ಇನ್ನು ಪ್ಯಾನ್ ತೆಗೆದು ಕೆಳಗಡೆ ಇಟ್ಬಿಟ್ಟಿದ್ದೆ. ಇನ್ನು ನನ್ನ ಹಸ್ಬೆಂಡ್ಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಪ್ಯಾನ್ ಮತ್ತೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪೊಟ್ಯಾಟೊ ಮ್ಯಾಶ್ ಮಾಡ್ಕೋತಾ ಇನ್ನು ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಆ್ಯಂಡ್ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಇನ್ನಿದೆ ಅಲ್ವ, ಇನ್ನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಎಲ್ಲ ಸೇರಿಸ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಮತ್ತೆ ನಾವು ಪೊಟ್ಯಾಟೋನ ಹಾಕ್ಕೋಬೋದು. ನಾನು ಪೊಟ್ಯಾಟೋನ ಮ್ಯಾಶರ್ ಹೆಲ್ಪಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜನಕ್ಕೆ ಏನಂದರೆ ಫುಲ್ ಮೆತ್ತಗೆ ಹಾಕ್ಬಿಟ್ರೆ ಇಷ್ಟ, ಸ್ವಲ್ಪ ಜನಕ್ಕೆ ಕಲ್ಲಲ್ಲಿ ಇದ್ದರೆ ಇಷ್ಟ. ನನಗೆ ಫುಲ್ ಮೆತ್ತಗೆ ಹಾಕ್ಬಿಟ್ರೆ ಇಷ್ಟ ಅಂತಂದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇನ್ನು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಇನ್ನು ಈ ಪೊಟ್ಯಾಟೋನ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಅಂದರೆ ಉಪ್ಪು ಮುಂಚೆನೇ ಸೇರಿಸ್ಕೊಬಿಟ್ರೆ ಸರಿ ಹೋಗುತ್ತೆ, ಮತ್ತು ಇವಾಗ ಸೇರಿಸ್ಕೊಂಡ್ರೆ ಎಲ್ಲೆಲ್ಲ ಇದ್ದೋಗ್ಬಿಡುತ್ತೆ. ಹಾಗಾಗಿ ಮುಂಚೆನೇ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇನ್ನು ಮೇಲೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ರೆಡಿ ಆಯಿತು. ಇನ್ನೊಂದು ಕಡೆ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ದೋಸೆನೂ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ದೋಸೆ ಅಂತೂ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದ್ನಲ್ವ, ಅನ್ನ ಹಾಕ್ಕೊಬಿಟ್ರೆ ನಾವು ಮೇಲೆ ಕಳಿಸ್ಕೊಡ್ತೀವಲ್ವ, ಮುಂಚೆ ರುಬ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅನ್ನ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಂದರೆ ಕೆಳಗಡೆ ತುಂಬ ಕ್ರಿಸ್ಪಿಯಾಗಿ ಮೇಲೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆನೂ. ಆ್ಯಕ್ಚುಲಿ ನಮ್ಮಮ್ಮ ಹಾಗೆ ಮಾಡ್ತಿದ್ರು, ಸೊ ಅವ್ರು ಹಾಗೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ್ಯಕ್ಚುಲಿ ಇನ್ನು ಬೇರೆ ಟಿಪ್ಸು ಇದೆ. ಆ್ಯಕ್ಚುಲಿ ಕೆಳಗಡೆ ದೋಸೆಗೆ ಕೆಳಗಡೆ ಇರುತ್ತಲ್ವ, ಸೊ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿಕ್ಕೆ. ಬಟ್ ನನಗೆ ಈ ಟಿಪ್ನ ನಾನು ಫಸ್ಟ್ ಯಾವಾಗಿಂದನೂ ಫಾಲೋ ಆಗ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅವ್ರಿಗೆ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿ ಇನ್ನೊಂದು ಕಡೆ ಚಟ್ನಿನ ಬೌಲಿಗೆ ತಗೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕಲ್ಲ, ಎಲ್ಲನೂ ಒಂದೇ ಸಲ ತೊಗೊಬಿಟ್ರೆ ಕೆಟ್ಟೋಗ್ಬಿಟ್ರಂಗೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಿಮ್ಗೆ ಉಪ್ಪೇನಾದರೂ ಕಮ್ಮಿ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ದೋಸೆ ಆಯ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟೆ. ನಿತ್ವಿ ಇನ್ನೊಂದು ಕಡೆ ತಿಂತಾ ಇದ್ದಾರೆ. ಸೊ ಅವ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿನ್ಕೋತಾ ಇದ್ರು. ನಾನು ದೋಸೆ ಹಾಕ್ಕೊಂಡು ಇನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ದೋಸೆ ಅಂತೂ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಪಲ್ಯನೂ ತುಂಬ ಚೆನ್ನಾಗಿತ್ತು. ಇನ್ನು ನಾನು ಕುತ್ಕೊಂಡು ಊಟ ಮಾಡ್ಕೋತಾ ಇದ್ದೀನಿ. ನಮ್ಮ ನೆತ್ವಿ ಆ್ಯಕ್ಚುಲಿ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರ ಫೋನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಬಟ್ ನೋಡಬೇಕು, ಆದಷ್ಟು ಕಮ್ಮಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ಇನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ಇನ್ನು ಮನೆ ಮಾಪ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಅಡುಗೆ ಮಾಡಲಿಕ್ಕಿಂತ ಮುಂಚೆನೇ ಮಾಪ್ ಹಾಕ್ಕೋಬೇಕಿತ್ತು, ಬಟ್ ಇವತ್ತು ನಾನು ಆಚೆ ಕಡೆ ಸ್ವಲ್ಪ ಎಲ್ಲ ಗಲೀಜಾಗಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೋಗಿದ್ದೆ, ಹಾಗಾಗಿ ಲೇಟ್ ಆಗಿಬಿಡ್ತು. ಇನ್ನು ಈ ಕೆಲಸನೂ ಮಾಪ್ ಹಾಕ್ಕೊಂಡೆಲ್ಲ ಇದ್ದೋಗಿದ್ದೀನಿ ಅಂದರೆ ಇನ್ನು ಅಡುಗೆ 10 ಗಂಟೆ ಆಗಿಬಿಡುತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು ಇನ್ನು ಅಡುಗೆ ಮಾಡಿಬಿಟ್ಟೆ. ಇನ್ನು ಇವಾಗ ಬೇಕಾದರೆ ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಆದರೂ ಪರವಾಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಮಾಪ್ ಹಾಕ್ಕೊಬಿಟ್ಟು ಇನ್ನು ಸ್ನಾನ ಮಾಡ್ಕೊಬಂದು ನಿತ್ವಿಗೂ ಸ್ನಾನ ಮಾಡಿಸಿ ಇನ್ನು ಅವ್ರನ್ನ ಮಲಗಿಸ್ಬಿಟ್ಟು ನಾನು ಬಟ್ಟೆ ಒಣಗಾಕಿದ್ದೆ. ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇನ್ನು ಅವನು ಚೆನ್ನಾಗಿ ಒಣ್ಕೊಬಿಟ್ಟಿತ್ತು. ಇನ್ನು ನಾವು ತೊಗೊಬಂದು ಮಡ್ಚಿಡೋಣ ಅಂತ ಅಂದ್ಬಿಟ್ಟು ತೊಗೊಬಂದು ಹಾಕ್ಕೋತಾ ಇದ್ದೀನಿ. ಅವೆಲ್ಲ ತೊಗೊಬಂದು ಹಾಕಿ ಇನ್ನು ಡ್ರ್ಯಾಗನ್ ಫ್ರೂಟ್ಸ್ ಹಣ್ಣಾಗಿತ್ತು 3. ಇನ್ನು ಅವು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಬಂದೆ. ಆ್ಯಕ್ಚುಲಿ ಇವೇನು ತುಂಬ ದಪ್ಪ ಆಗಿರಲಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇತ್ತು. ಇನ್ನು ಸ್ವಲ್ಪ ಕಲರ್ ಬರಬೇಕಿತ್ತು, ನಾನೇನೋ ಕಿತ್ಕೊಬಿಟ್ಟೆ. ಇನ್ನೆಲ್ಲ ರೋಡಲ್ಲಿ ಬರೋರು ಬಂದು ಕೇಳ್ತಿರ್ತಾರಲ್ಲ, ಅವ್ರು ಇಲ್ಲ ಅನ್ಲಿಕ್ಕೆ ಆಗಲ್ಲ. ಇನ್ನು ಒಬ್ರಿಗಿಬ್ರು ಕೊಟ್ಟು ಇನ್ನು ಮಿಕ್ಕಿದವ್ರು ಕೊಡ್ಲಿಕ್ಕೆ ಆಗಲ್ವಲ್ಲ, ಹಾಗಾಗಿ ಕಿತ್ಕೊಬಂದೆ. ಇನ್ನು ನಮಗೆ ಆ್ಯಕ್ಚುಲಿ ತುಂಬ ಹತ್ರ ಇರೋರಿಗೆ ಕೊಡ್ತಾನೆ ಇರ್ತೀವಿ. ನಮಗೆ ಕೆಲ್ಸಕ್ಕೆ ಬರ್ತಿರ್ತಾರಲ್ಲ, ಅವ್ರಿಗೆ ಎಲ್ಲ ರೆಗ್ಯುಲರಾಗಿ ಕೊಡ್ತಾನೆ ಇರ್ತೀವಿ. ನಾವು ಬಂದಾಗ ನಾವು ಸ್ವಲ್ಪ ತಿನ್ಕೊಂಡು ಇನ್ನು ಸ್ವಲ್ಪ ಅವ್ರಿಗೆ ಕೊಡ್ತೀವಿ. ಬಟ್ ಎಲ್ಲರಿಗೂ ಕೊಡ್ಲಿಕ್ಕೆ ಆಗಲ್ವಲ್ಲ, ಕೇಳಿದವ್ರಿಗೆ ಎಲ್ಲರಿಗೂ ಮಕ್ಕಳು ಹೋಗ್ತಿರ್ತಾರೆ, ಅವ್ರು ಇನ್ನೂ ಜಾಸ್ತಿ ಕೇಳೋದು ಕೊಡಿ ಅಂತ ಅಂದ್ಬಿಟ್ಟು ಏನೂ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಲೈಟ್ ಕಲರಲ್ಲಿ ಇದ್ದಾಗೆ ಕಿತ್ಕೊಬಂದು ಮನೇಲಿ ಇಟ್ಬಿಟ್ಟೆ.
ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಎಲ್ಲ ವಿಗ್ರಹ ಇದೆಲ್ಲ ಚಿಕ್ಕ ಚಿಕ್ಕವು, ಇನ್ನು ಅವನ್ನೆಲ್ಲ ತೆಗೆದು ವಾಶ್ ಮಾಡಿ ಮತ್ತೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನೂ ತೆಕ್ಕೊತಾ ಇದ್ದೀನಿ. ಹೂವು ಎಲ್ಲ ಇಟ್ಟಿದ್ವಲ್ಲ ಅವನ್ನೆಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಇನ್ನು ಇವನ್ನೆಲ್ಲ ಎತ್ತಿ ಒಂದು ಬುಟ್ಟಿಗೆ ಇಟ್ಕೊಂಡು ವಾಶ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಶುಕ್ರವಾರ ಆಗಿರುತ್ತೆ. ಇನ್ನು ಶುಕ್ರವಾರದ ದಿನ ಏನೆಲ್ಲ ಕೆಲಸ ಮಾಡಬೇಕು ಅಂದರೆ ಹಾಗಲ್ಲ, ಗುರುವಾರ ಮಾಡ್ಕೊಬಿಟ್ಟಿದ್ದೀವಿ ಅಂದರೆ ಶುಕ್ರವಾರ ತುಂಬ ಸುಲಭವಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲವನ್ನು ತೆಗೆದು ಆಚೆ ಇಟ್ಬಿಟ್ಟು ಇನ್ನು ದೇವ್ರ ಮನೆನ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಗಲೀಜಿರುತ್ತಲ್ವ ಕೆಳಗಡೆ ಹೂವು ಅದೆಲ್ಲ, ಇದನ್ನೆಲ್ಲ ಒಂದು ಕ್ಲಾತಲ್ಲಿ ಕ್ಲೀನಾಗೆಲ್ಲ ತಗೊಬಿಡ್ತಾ ಇದ್ದೀನಿ. ಸೊ ನನಗೆ ದೇವ್ರ ಮನೆ ಪ್ರತಿ ವಾರ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ನಿತ್ವಿ ಇರ್ತಾರಲ್ವ, ಒಂದೊಂದು ಸಲ ಚೆನ್ನಾಗಿ ಮಾಡಲಿಕ್ಕಾಗುತ್ತೆ, ಒಂದೊಂದು ಸಲ ಆಗಲ್ಲ. ಬಟ್ ಕಳ್ಶನ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನೆಲ್ಲವನ್ನು ಒಂದು 2-3 ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ಹಬ್ಬ ಬರ್ತಾನೆ ಇರುತ್ತಲ್ವ ಹತ್ರದಲ್ಲೇ, ಇನ್ನು ಅವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನೇನು ಮಾಡೋದು, ಮಕ್ಕಳಿದ್ದಾಗ ಒಂದು ಸ್ವಲ್ಪ ಕೆಲಸ ಹಾಗೂ ಈಗ ಆಗಿಬಿಡತ್ತೆ ಮಾಡೋದು. ನಾವು ಮುಂಚೆ ಒಬ್ಬೊಬ್ಬರೇ ಇದ್ದಾಗ ಮಾಡ್ತೀವಲ್ವ, ಅವಾಗ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ನೋಡ್ತಾ ಇರ್ಬೋದು ದೇವ್ರ ಸಾಮಾನೆಲ್ಲ ಹೇಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ನಮ್ಮ ನೆತ್ವಿ ಒಂದು ಒಳ್ಳೆ ನ್ಯಾಪಲ್ಲಿದ್ದಾರೆ. ಇನ್ನು ನಾನು ವಾಶ್ ಮಾಡಾದಮೇಲೆ ಈ ಥರ ಇದೆ, ತುಂಬ ಚೆನ್ನಾಗೇ ಹೋಗಿತ್ತು. ನಾನು ಪಿತಾಂಬರಿ ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ಜಿಬಿಡ್ತೀನಿ, ಚೆನ್ನಾಗಿ ಡಸ್ಟ್ ಎಲ್ಲ ಚೆನ್ನಾಗಿ ಹೊಟ್ಟೋಗ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅವೆಲ್ಲ ಆದಮೇಲೆ ಇನ್ನು ನಾನು ಬಟ್ಟೆ ತೊಗೊಬಂದಿಟ್ಟಿದ್ನಲ್ಲ ಅವೆಲ್ಲ ಮಡಚಿಡೋಣ ಅಂತ ಹೇಳಿಬಿಟ್ಟು ಮಡಚಿಟ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಎದ್ದೋಳಷ್ಟೊತ್ತಿಗೊಳಗಡೆ ಆದಷ್ಟು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಅವ್ರು ಎದ್ದಾದಮೇಲೆ ಇನ್ನು ಅವ್ರ ಹತ್ರ ಆಟ ಆಡಿಸೋದು, ಇನ್ನು ಅವ್ರಿಗೆ ಊಟ ಮಾಡಿಸೋದು, ಆ ಥರ ಎಲ್ಲ ಮಾಡ್ಕೋಬೇಕಲ್ವ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಎಲ್ಲವನ್ನು ಮಾಡ್ಕೊಬಿಡ್ತೀನಿ. ಇನ್ನು ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಾಕಿದ್ದೆ, ರೂಮಲ್ಲಿ ಇದ್ದಿದ್ವು ಇಲ್ಲೂ ಎಲ್ಲ ತೆಗ್ದಾಕಿದ್ದೆ. ಇನ್ನು ಆಚೆ ಎಲ್ಲ ಮಂಚ ಇದೆ ಅಲ್ವ ಅವೆಲ್ಲ ತೆಗ್ದುಬಿಟ್ಟಿದ್ದೆ. ಇನ್ನು ಅವನ್ನೆಲ್ಲ ಎಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಬಿಡ್ತಾ ಇದ್ದೀನಿ. ಸೊ ನಾನಂತೂ ಈ ಬೆಡ್ ಸ್ಪ್ರೆಡ್ಸ್ ಎಲ್ಲ ಒಂದು 2 ವಾರಕ್ಕೊಂದ್ಸರಿ, ಇಲ್ಲಾಂದರೆ ಒಂದು 7-8 ದಿನಕ್ಕೊಂದ್ಸರಿ, ಒಂದು ವಾರಕ್ಕೊಂದ್ಸರಿ ವಾಶ್ ಮಾಡ್ಕೊತಾ ಇರ್ತೀನಿ. ಯಾವಾಗ ನಂಗೆ ಗಲೀಜಾಗಿದೆ ಅನಿಸ್ದಾಗ ತೆಗೆದುಬಿಡ್ತೀನಿ. ಒಂದು 2-3 ದಿನ ಆಗಿದ್ರು ಪರವಾಗಿಲ್ಲ, ಗಲೀಜಾಗಿದೆ ಅಂದರೆ ತೆಗೆದುಬಿಡ್ತೀನಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಆ ಥರ ಚೇಂಜ್ ಮಾಡ್ಕೊತಾ ಇರ್ತೀನಿ. ಇನ್ನು ಅವೆಲ್ಲ ಚೇಂಜ್ ಮಾಡಿ ಬಟ್ಟೆ ಎಲ್ವಲ್ಲಿ ಎತ್ತಿಟ್ಬಿಟ್ಟೆ. ಇನ್ನು ದೇವ್ರ ಮನೆಯಲ್ಲಿ ಬಂದು ಇನ್ನು ದೇವ್ರ ಸಾಮಾನು ಇರುತ್ತಲ್ವ ಅವನ್ನಕ್ಕೆಲ್ಲದಕ್ಕೂ ಇನ್ನು ಗಂಧ ಕುಂಕುಮ ಇಡ್ತೀವಲ್ವ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೋತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಅಂದರೆ ಇವೆಲ್ಲ ರೆಡಿಯಾಗಿದ್ದರೆ ಬೇಗ ಬೆಳಿಗ್ಗೆ ಪೂಜೆ ಆಗಿಬಿಡುತ್ತೆ. ಆ್ಯಕ್ಚುಲಿ ಇವೆಲ್ಲ ರೆಡಿ ಮಾಡಿಟ್ಟಿದ್ರು ನನಗೆ ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋದು. ನಿತ್ವಿನ ಇಟ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಬೇಕಂದ್ರೆ ಲೇಟ್ ಆಗುತ್ತೆ. ಇನ್ನು ಈ ಕೆಲಸನ ಹಾಗೆ ಬಿಟ್ಟಿದ್ದೀನಿ ಅಂದರೆ ಇನ್ನು ಮಾಡ್ಲಿಕ್ಕೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಮುಂಚೆ ದಿನ ನನಗೆ ಯಾವಾಗ ಫ್ರೀ ಸಿಕ್ಕಾಗ ಯಾರಾದರೂ ಒಬ್ರು ಇದ್ರೇನೋ, ಇಲ್ಲಾಂದರೆ ನಿತ್ವಿ ಮಲಗಿದ್ರೇನೋ ನಾನು ರೆಸ್ಟ್ ಮಾಡಲಿಕ್ಕೆಲ್ಲ ಹೋಗಲ್ಲ. ನಾನು ಕೆಲಸನ ಮುಗಿಸ್ಕೊಳ್ತೀನಿ ಫಸ್ಟು, ರೆಸ್ಟ್ ಮಾಡೋದು ಆಮೇಲೆ ಅಂತ ಅಂದ್ಬಿಟ್ಟು. ನಾನು ಇವಾಗ ರೆಸ್ಟ್ ಮಾಡಲಿಕ್ಕೆಲ್ಲ ಹೋಗಿದ್ದೀನಿ ಅಂತಂದರೆ ಕೆಲಸ ಎಲ್ಲ ಹಾಗೆ ಇದ್ದು ಬಿಡುತ್ತೆ. ಇನ್ನು ಅವ್ರು ಎದ್ದಿದ್ದಾರೆ ಅಂದರೆ ನಾವೇನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅವ್ರು ಏನೋ ಒಂದು ಕಿತ್ತಾಡ್ತಾ ಇರ್ತಾರೆ, ಸುಮ್ಮನೆ ಕೋಪ ಬರುತ್ತೆ, ಒಂದು ಏಟ್ ಹಾಕ್ತೀವೋ ಇಲ್ಲಾಂದರೆ ಸುಮ್ಮನೆ ಕಿಚ್ಕೋತಾ ಇರಬೇಕು. ಅದೇ ಅವ್ರು ಮಲ್ತಾಗ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೂ ಇದಿರಲ್ವಲ್ಲ. ಇಲ್ಲಾಂದರೆ ಯಾರಾದರೂ ಜೊತೆಗಿದ್ರೂ ಇನ್ನು ಅವ್ರು ಇದ್ದಾಗ ಮಾಡ್ಕೊಬಿಡ್ತೀನಿ. ಇನ್ನು ಅವ್ರು ನೋಡ್ಕೊತಾ ಇರ್ತಾರಲ್ಲ ನನ್ನ ಹಸ್ಬೆಂಡು, ಇಲ್ಲಾಂದರೆ ನಮ್ಮ ಅತ್ತೆನ ಯಾರಾದರೂ ಇದ್ದಾಗ ಇನ್ನು ಅವ್ರು ನೋಡ್ಕೊತಾ ಇದ್ದರೆ ಇನ್ನೊಂದು ಕಡೆ ನಾನು ಕೆಲಸ ಮಾಡ್ಕೋತೀನಿ. ಇನ್ ಕೇಸ್ ಅವ್ರು ಇದ್ದು ನನ್ನೇನಾದರೂ ಮಾಡ್ಕೋತಿದ್ರು ನಿತ್ವಿ ಸುಮ್ಮನೆ ಬಿಡಲ್ಲ. ನಿತ್ವಿ ಅದರಲ್ಲಿ ಬಂದು ಏನೋ ಒಂದು ಮಾಡ್ತಾನೇ ಇರ್ತಾರೆ. ಇನ್ನು ಅವ್ರನ್ನ ಏನೂ ಅನ್ಲಿಕ್ಕಾಗಲ್ಲ. ಬಟ್ ಅವ್ರು ತುಂಬ ತೀಟೆಯಿಂದ ನಾನು ಒಂದು ಕೆಲಸಕ್ಕೆ 2 ಕೆಲಸ ಮಾಡಿಕೊಟ್ಬಿಡ್ತಾರೆ ನನಗೆ. ಹಾಗಾಗಿ ಅವ್ರು ಮಲಗಿದ್ದಾರೆ ಅಂದಾಗ ದಬ ನನ್ನ ಕೆಲಸ ಎಲ್ಲ ಬೇಗ ಆದಷ್ಟು ಬೇಗ ಎಲ್ಲವನ್ನು ಮುಗಿಸ್ಕೊಬಿಟ್ಟು ಆಮೇಲೆ ಇನ್ ಕೇಸ್ ಟೈಮ್ ಇದ್ದರೆ ರೆಸ್ಟ್ ಮಾಡ್ತೇನೆ. ಇಲ್ಲಾಂದರೆ ಇನ್ನು ಓಕೆ ಹಾಗೆ ನಿತ್ವಿ ಎದ್ದೇಳ್ತಾರಲ್ವ, ಇನ್ನು ಅವ್ರು ಆಟ ಆಡ್ಕೊತಿದ್ರೆ ಹಾಗೆ ಸ್ವಲ್ಪ ಹೊತ್ತು ಅವ್ರನ್ನ ನೋಡ್ಕೊತಾ ರೆಸ್ಟ್ ಮಾಡ್ಕೋತೀನಿ. ಇನ್ನು ಮಕ್ಕಳಿದ್ದಾಗ ನಾವು ಕೆಲಸನ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಕೆಲಸ ನಾವೆಲ್ಲ ಮುಗಿಸ್ಕೊಬಿಟ್ಟು ನಾವು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕಲ್ವ, ಮಕ್ಕಳಿಗೇನೂ ಗೊತ್ತಾಗಲ್ಲ ಅನ್ನೋ ಥರ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಆಯಿತು, ಈ ಥರ ಕಾಣ್ತಿದೆ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಗುರುವಾರ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟೆ. ನನ್ನ ಮಾರ್ನಿಂಗ್ ರೊಟೀನ್ ಹೀಗಿರುತ್ತೆ ಪ್ರತಿ ಸಲನೂ. ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸೋಣ, ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತಂದ್ಬಿಟ್ಟು ನನಗೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.